ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ರೈತರ ಹೋರಾಟ ರಾಜ್ಯ ಸರ್ಕಾರದಲ್ಲಿ ಭೂ ಸ್ವಾಧೀನದ ಸಂಬಂಧಪಟ್ಟಂತೆ ವಿರುದ್ಧ ಹೋರಾಟಗಳು ದಿನೇ ದಿನೇ ತೀವ್ರಗೊಳ್ತಿರುವಂತದ್ದು. ಇತ್ತೀಚೆಗೆ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಯಿತು. ಈಗ ಅದೇ ಮಾದರಿಯಲ್ಲಿ ಬಿಡದಿಯ ಟೌನ್ಶಿಪ್ ವಿರೋಧಿಸಿ ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದಿರುವಂತದ್ದು. ಸುಮಾರು 12ರಿಂದ 13 ಹಳ್ಳಿಗಳ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಮಾಜಿ ಸಿಎಂ ಮತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಪ್ರತಿಭಟನೆಗೆ ಸಾಥನ್ನು ಕೊಟ್ಟು ಹೆಂಗೆ ಭೂಮಿಯನ್ನು ಮುಟ್ಟಿ ನೋಡಿ ಅಂತ ನೇರವಾಗಿ ಸವಾಲನ್ನು ಹಾಕಿ ರೈತರ ಪರವಾಗಿ ನಿಂತಿರುವಂತದ್ದು. ಈ ಸಂಬಂಧಪಟ್ಟಂತೆ ರೈತರು ನಮ್ಮ ಜೊತೆ ಇದ್ದಾರೆ. ಪ್ರತಿಭಟನೆ ಹಗಲಿರುಳು ಕೂಡ ರಾತ್ರಿ ಮಾಡ್ತಾ ಇರುವಂತದ್ದು. ನಮ್ಮ ಜೊತೆ ರೈತರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್ ಪ್ರತಿಭಟನೆ, ಏನ್ ಉದ್ದೇಶ, ಮತ್ತೆ ಬಿಡದಿ ಟೌನ್ಶಿಪ್ಗೆ ಭೂಮಿನ ಯಾಕೆ ಕೊಡೋದಿಲ್ಲ ಮತ್ತು ಏನು ವಿರೋಧ? ಸರ್, ಇದು 9650 ಎಕರೆ ಸರ್. ಇದು ಭೂಮಿ ಅಕ್ವರೇಷನ್ ಬೈರ್ಮಂಗ್ಲ ಮತ್ತೆ ಕಚ್ಕಾರನಹಳ್ಳಿ 2 ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇದು ಒಂದು ಎಲ್ಲ ಕೃಷಿ ಭೂಮಿ ಇರ್ತಕ್ಕಂಥದ್ದು. ಈ ಕಡೆ ಸುವರ್ಣಮುಖಿ ಜಲಾಶಯ ಇದೆ, ಈ ಕಡೆ ವೃಷಭಾವತಿ ಜಲಾಶಯ ಇದೆ. ಆದ್ರಿಂದ ನಮ್ಗೆ ಈ ಪೂರ್ತಿ ಇರೋದ್ರಿಂದ ರೇಷ್ಮೆ ಮತ್ತೆ ತೆಂಗು, ಹೈನುಗಾರಿಕೆ, ಅಡಿಕೆ ಎಲ್ಲ ಹೆಚ್ಚಿಗೆ ಬೆಳೀತಾ ಇರೋದ್ರಿಂದ ಈ ಭಾಗನೇ ಇವರು ಅಕ್ವರೇಷನ್ ಮಾಡಕ್ಕೆ ಹೊರಟಿದ್ದಾರೆ ಸರ್. ಕೃಷಿ ಭೂಮಿ ಮತ್ತೆ ತರಕಾರಿ ಹೆಚ್ಚಿನ 6 ಲಕ್ಷ ಲೀಟರ್ ಹಾಲು ಆಗುತ್ತೆ ಸರ್ KMF-ಗೆ ತಿಂಗಳಿಗೆನೆ. ಅದರಿಂದ ಈ ಭಾಗದ ಕೃಷಿ ಭಾಗನೇ ಅವರು ಇದ್ ಮಾಡ್ಕೊಂಡಿದ್ದಾರೆ ಸರ್. ನಾವು ಏನೇ ಮಾಡಿದ್ರು ನಾವು DC ಅವ್ರಿಗೂ ಮನವಿ ಕೊಟ್ಟಿದೀವಿ, ಅದಕ್ಕೂ DC ಅವರು ಸ್ಪಂದಿಸ್ಲಿಲ್ಲ. ಆಮೇಲೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅವರು ರಾಮನಗರ DC ಆಫೀಸ್ಗೆ ಬಂದಿರೋ, ನಾವು ರೈತರುಗಳು ಕೂಡ ಅಲ್ಲಿ ಹೋಗಿ ಒಂದ್ ಮನವಿ ಕೊಟ್ಟು, ಆ ಮನವಿಗೆ ಅವರು ನಾನು ಯಾವ್ದೇ ಕಾರಣಕ್ಕೂ ಭೂಮಿನ ಬಿಟ್ಕೊಡಲ್ಲ, ನಾನು ಅಕ್ವರೇಷನ್ ಮಾಡ್ಲೇಬೇಕು ಅಂತ ಅವರು ಹೇಳಿದ್ರು. ನಾವು ಹಂಗೋ ಆಗಲ್ಲ ಅಂದಕ್ಕೆ, ಸರ್ ನಾವೆಲ್ಲ ಎಲ್ಗೋಗೋಣ ಅಂದಕ್ಕೆ, ಒಳ್ಳೆ ರೈಟ್ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿ ಬೆದರಿಕೆ ಬೇರೆ ಹಾಕಿದ್ರು. ನಿಮ್ ಕೈಲಿ ಏನೋ ಜೈಕಾರ ಒಂದ್ ಕೂಕಬಹುದು, ಧಿಕ್ಕಾರ ಒಂದ್ ಕೂಕಬಹುದು, ನಿಮ್ ಕೈಲಿ ಇನ್ನೇನು ಮಾಡಕ್ ಆಗಲ್ಲ ಅಂತ ರೈತರಿಗೆ ಸವಾಲ್ ಹಾಕಿದ್ರು. ನಮ್ಮ ರೈತರು ಯಾರೋ ಒಬ್ರು. ತಾವ್ ಯಾವ ಹಳ್ಳಿಯವರು ಸರ್? ತಾವ್ ಯಾವ ಹಳ್ಳಿಯವರು? ತಮ್ಮ ಹೆಸರೇನು ಸರ್? ನಾನು ಚಿಕ್ಕಬೈರ್ಮಂಗ್ಲದಿಂದ ಸರ್. ತಮ್ಮ ಹೆಸರು? ಬೈರ್ಮಂಗ್ಲ ಪಂಚಾಯತಿ ಚಿಕ್ಕಬೈರ್ಮಂಗ್ಲ ಗ್ರಾಮದಿಂದ ನಾಗೇಶ್ ಕುಮಾರ್ ಅಂದ್ಬಿಟ್ಟು. ಹಿಂಗೆಲ್ಲ ಬೆದರಿಕೆ ಹಾಕ್ತಾರೆ. ನಾಗೇಶ್ವರ್, ಈಗ ಒಟ್ಟು ಎಷ್ಟು ಹಳ್ಳಿಗಳು ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಗೆ, ಎಷ್ಟು ಹಳ್ಳಿಗಳನ್ನ ಜಮೀನ್ ರೈತ ಹೋಗ್ತಾ ಇದೆ? ಎಷ್ಟು ಜಮೀನು ಹೋಗ್ತಾ ಇದೆ? ಎಷ್ಟು ಹಳ್ಳಿ ಜಮೀನು ಹೋಗ್ತಾ ಇದೆ? 26 ಊರು ಸರ್. ಇದು 26 ಹಳ್ಳಿ, 90,650 ಎಕರೆ ಸರ್. ಇದು ಟೋಟಲ್. ಏನೇನ್ ಬೆಳೆ ಬೆಳೀತಾ ಇದ್ದಾರೆ? ಮಾತಾಡ್ಲಿ. ಏನೇನ್ ಬೆಳೆ ಬೆಳೀತಾ ಇದ್ದಾರೆ ಸರ್? ರೇಷ್ಮೆ ಇದೆ, ಹೈನುಗಾರಿಕೆ, ತರಕಾರಿಗಳು, ಅಡಿಕೆ, ತೆಂಗು, ಮಾವಿದೆ, ಬಾಳೆ, ಇತರೆ ತರಕಾರಿ ಐಟಮ್ ಎಲ್ಲ, ರಾಗಿ, ಬಾಳೆ, ಮಾಮೂಲಿ ಮೆಣಸು, ಈ ತರ ಎಲ್ಲ ಆಗಿ ಇದೆ ಸರ್. ಬೆಳೆಗಳು, ವಿವಿಧ ಬೆಳೆಗಳೆಲ್ಲ ತರ ಬೆಳೆಗಳೆಲ್ಲ ಇದೆ. ಹಾಗೆ ನಿಮ್ ಪಕ್ಕದಲ್ಲಿರೋ ಹಂಗೆ ಮಾತಾಡ್ಸಿ, ಹಂಗೆ ನಿಮ್ ಪಕ್ಕದಲ್ಲಿರೋ ಹಂಗೆ ಕರೀರಿ ರೈತರು. ಓಕೆ ಸರ್, ಹಂಗೆ ಕರೀರಿ, ಹಂಗೆ ಬನ್ನಿ ಅಂತೇಳಿ. ಇವ್ರೆ, ತಮ್ಮ ಹೆಸರೇನು? ರಾಜು. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಯಜಮಾನ್ರೆ. ಏನೀಗ ನಿಮ್ಮ ಜಮೀನು ಕಿತ್ಕೊಳಕ್ ಬರ್ತಾ ಇದಾರೆ, ಜಮೀನನ್ನು ವಶಪಡಿಸ್ಕೊಳಕ್ ಬರ್ತಾ ಇದಾರೆ. ರೈತರೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. ಎಲ್ಲಾರು ರೈತರು ಒಪ್ಪಿಗೆ ಕೊಟ್ಟಿದ್ದೀರಾ ಸರ್? ಒಂದ್ ವಿಷಯ ಹೇಳ್ತೀನಿ ನಿಮ್ ಜೊತೆಲಿ. ಯಾವ ರೈತನು ಕೂಡ ಇದುವರೆಗೂ ಹೋಗಿ ಅವ್ರನ್ನ ಭೂಮಿ ಅಕ್ವೈರ್ ಮಾಡಿ ಅಂತ ಕೇಳಲಿಲ್ಲ, ಯಾರು ಕೇಳಲಿಲ್ಲ. ಮತ್ತೆ ಅವರಾದ್ರೂ ಬಂದು ಏನಪ್ಪಾ ನಿಮ್ ಭೂಮಿನ ನಾನು ಅಕ್ವೈರ್ ಮಾಡ್ಕೋತಾ ಇದ್ದೀನಿ, ನೀನು ಒಪ್ಕೆನಾ ಅಂತ ಕೂಡ ಅವರು ಬಾಯಿನಲ್ಲಿ ಕೂಡ ನಮ್ಮ ಎದುರುಗಡೆ ನಿಂತ್ಕೊಂಡು ಯಾವ ಒಂದು ಹೇಳಿಕೆನು ತಗೊಂಡಿಲ್ಲ ಸರ್. ಆಮೇಲೆ ಮತ್ತೊಂದು ಏನಪ್ಪಾ ಅಂತ ಅಂದ್ರೆ, ಈ ಅವರು ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇವನು ಅಧ್ಯಕ್ಷ ನಟರಾಜ್ ಇದ್ದಾನಲ್ರ, ಅವನು ಯಾಕಪ್ಪ ಅಕ್ವೈರ್ ಮಾಡ್ತೀಯ ನೀನು, ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಪೊಲ್ಯೂಷನ್ ವಾಟರ್ ನಿಮ್ದು ಬರ್ತದೆ ಬೆಂಗಳೂರಿಂದ, ನಿಮ್ಗೆ ಎಲ್ಲಾರ್ಗು ನಿಮ್ ಏರಿಯಾದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರ್ತದೆ,
ಅದಕ್ಕೋಸ್ಕರ ನಾನು ಅಕ್ವೈರ್ ಮಾಡ್ತಾ ಇದ್ದೀನಿ, ನಿಮ್ಮ ಆರೋಗ್ಯ ಕಾಪಾಡ್ಬೇಕು ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾನೆ ಅಯ್ಯಪ್ಪ, ಅದು ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ನಟರಾಜ್. ಇಲ್ಲಿ 23 ಹಳ್ಳಿನಲ್ಲಿ ನಾನಿವತ್ತು ಸವಾಲ್ ಆಗ್ತಾ ಇದ್ದೀನಿ, ಯಾರಿಗಾದ್ರೂ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಪ್ರೂಫ್ ಮಾಡಿ ಕೊಟ್ಬಿಟ್ರೆ ನಾವ್ ಇವತ್ತೇ ಅವನ್ನ ಅಕ್ವಿಜೇಷನ್ ಮಾಡ್ಕೊಳ್ಳಿ ಭೂಮಿನ ಬಂದು, ನಾವು ಬೇಡ ಅಂತ ಅನ್ನೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಏನು ಕೆಲವರು ಒಂದು 20% ಜನ ಇಲ್ಲಿ ಅಕ್ವೈರ್ಗೆ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಹಂಗು ಹಿಂಗು ಓಡಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಮನ್ಸಿದೆ ಅಂತ ಕಾಣ್ತದೆ. ಅವ್ರಿಗೆ ನಿಮ್ಮ ಮೂಲಕ ನಾನು ಕೃತಜ್ಞತೆಯನ್ನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, 1992 ಮತ್ತು 96ರಲ್ಲಿ ಟೊಯೋಟಾ ಕಿರ್ಲೋಸ್ಕರ್ಗೆ ಇದೇ HD ದೇವೇಗೌಡರು ಅಕ್ವಿಜೇಷನ್ ಮಾಡಿದ್ರು. ಆವಾಗ ರೇಟು SR ಇದು ಸೇಲ್ಸ್ ರೇಟ್ ಏನಿತ್ತು ಅಂತಂದ್ರೆ, ಭೂಮಿ 1 ಎಕರೆ 40,000, 70,000, 80,000 ಇತ್ತು ಆ ಏರಿಯಾದಲ್ಲಿ. ಅವರು 6 ಲಕ್ಷ ರೂಪಾಯಿ ಕೊಟ್ರು 1 ಎಕರೆಗೆ. ಅಲ್ಲಿಗೆ 1:12, 1:15, 1:20 ಅನುಪಾತದ ಅಡಿಯಲ್ಲಿ ಅವರು ದುಡ್ಡನ್ನ ಕೊಟ್ರು 1 ಎಕರೆಗೆ. ಇವತ್ತು ಈ 20% ಜನ ಏನು ನಾವು ಅಕ್ವಿಜೇಷನ್ಗೆ ಒಪ್ಕೋತೀವಿ, JMC ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ನಾನು ಕಿವಿ ಮಾತು ಹೇಳ್ಬೇಕಾಗ್ತದೆ. ತಾಕತ್ತಿದ್ರೆ ಈ ಸರ್ಕಾರಕ್ಕೆ ಏನು ದೇವೇಗೌಡರು ಅವತ್ತಿಂದ ಕೊಟ್ರು, ಇವತ್ತು ನಮ್ಮ SR ರೇಟ್, ನಮ್ಮ ಭೂಮಿ ಏನಿದೆ ಮಾರ್ಕೆಟ್ ವ್ಯಾಲ್ಯೂ, ಅದನ್ನ ಆ ಅನುಪಾತದಲ್ಲಿ ಕೊಡಕ್ ಆಗ್ತದ ಅಂತ ಕೇಳಿ 2013 ಕಾಯ್ದೆ ಪ್ರಕಾರ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದ್ದು 1:3 ಅಲ್ಲ ಹೇಳಿದ್ದು. ಅವ್ರಿಗೆ ಹೇಳ್ತಾ ಇರೋದು ನಾನು ಕಾಂಗ್ರೆಸ್ನವ್ರಿಗೆ. ಇವತ್ತೊಂದ್ ದಿವಸ ಹೇಳ್ತಾ ಇದ್ದೀವಿ ನಾವು, ಅವರು 1:15 ಅಲ್ಲ, 1:20 ಅಲ್ಲ, ಏನೇ ಆದ್ರೂ ಕೂಡ ನಾವು ಭೂಮಿ ಕೊಡೋದಿಲ್ಲ ಅನ್ನೋ ಒಂದೇ ಒಂದು ಗುರಿ ನಮ್ಮಲ್ಲಿ ಇರೋದು. ಅವ್ರಿಗೆ ಹೇಳ್ತಾ ಇರೋದು ನಾವು 20% ಜನ ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಬ್ಯಾಡಿ ನೀವು ಸುಮ್ನೆ ಮರ್ಯಾದೆಯಾಗಿ ನಮ್ ಜೊತೆಲಿ ಬನ್ನಿ, ನೀವು ಅವ್ರಿಗೆ ಗುಲಾಮ್ರಾಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ದರ್ಖಾಸ್ ಭೂಮಿ 2000 ಯಜಮಾನ್ರೆ, ಈಗ ಇಷ್ಟಕ್ಕೂ ಮೀರಿ ಏನಾದ್ರು ಕೂಡ ಅವರು ಜಮೀನ ತೆಗೆದುಕೊಳ್ಳಕ್ ಬಂದ್ರೆ, ವಶಪಡಿಸ್ಕೊಳಕ್ ಬಂದ್ರೆ, ಸ್ವಾಧೀನ ಮಾಡಕ್ ಬಂದ್ರೆ ಏನ್ ಮಾಡ್ತೀರಾ? ನಾವು ಅವರು ನಮ್ಮ ಹತ್ರ ಒತ್ತಾಯ ಮಾಡಿ ಭೂಮಿನ ಕಿತ್ಕೊಳ್ಳೋದೇ ಆದ್ರೆ, ಅವ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಗಿರಿ ದಾಂಧಲೆ ಮಾಡಿ ನಮ್ಮನ್ನ ಹೊಡೆದು ಬಡ್ದು ಕಿತ್ಕೊಳ್ಳೋದೇ ಆದ್ರೆ ಸರ್ಕಾರ ಭೂಮಿನ, ಆ ಒಂದು ಕಾಲಕ್ಕೆ ನಾವು ಕೂಡ ಅವರ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ ಅಲ್ಲದೆ ಸುಪ್ರೀಂ ಕೋರ್ಟ್ ಆಗ್ಲಿ, ನಾವು ಮಾತ್ರ ಆಮೇಲೆ ವಿಷ ಕೂಡ ಕೊಡಕ್ ತಯಾರಿದ್ದೀವಿ. ನಮ್ಮ ಸಮಾಧಿ ಮೇಲೆ ಅವನು ಹಣ ತಗೊಂಬಂದು ಸುರಿಲಿ, ಅಲ್ಲಿವರೆಗೂ ನಾವು ರೆಡಿ. 1 ತೊಟ್ಟು ರಕ್ತ ಇರೋವರೆಗೂ ನಾವು ಹೋರಾಟ ಮಾಡ್ತೀವಿ ನಮ್ಮ ಮೈಯಲ್ಲಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಸರ್. ಕೊಡಿ ಯಜಮಾನ್ರೆ. ಸರ್, ಆ ತರ ಜಾಸ್ತಿ ಹಿಂಸೆ ಇದ್ ಮಾಡಿದ್ರೆ ಇಡೀ ಕರ್ನಾಟಕದ ರೈತರುಗಳ ಜೊತೆ ನಾವೆಲ್ಲ ಮಾತಾಡಿದೀವಿ. ಇನ್ನ ತೀವ್ರವಾದಂತ ಹೋರಾಟ, ವಿಧಾನಸೌಧದ 3ನೇ ಮಡಿಗೂ ಕೂಡ ನಾವು ನುಗ್ಗಿ CM ಕುರ್ಚಿನ ಕಿತ್ತು ಎಸೆದು, ಏನ್ ನಂಜುಂಡಪ್ಪನವ್ರು ಮಾಡಿದ್ರಲ್ಲ ಆ ಟೈಪು, ನಂಜುಂಡಸ್ವಾಮಿ ಅವರು ಆ ಟೈಪು ಮತ್ತೆ ಮರುಕಳಿಸ್ತದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಎಚ್ಚರಿಕೆಯ ಗಂಟೆಯನ್ನ ಹೇಳ್ತಾ ಇದ್ವಿ. ನಿಮ್ಮ ಜಿಲ್ಲೆಯಲ್ಲಿ ಶಾಸಕರು ಇದ್ದಾರಲ್ಲ, ಏನ್ ಹೇಳ್ತಾರೆ ಸರ್? ನಿಮ್ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಿದಾರಲ್ವಾ, ಜನಪ್ರತಿನಿಧಿಗಳಿದ್ದಾರೆ, ಶಾಸಕರೆಲ್ಲ ಇದಾರಲ್ವಾ, ಏನ್ ಹೇಳ್ತಾರೆ ಸರ್? ಜನಗಳು ಯಾರು ಬೇಡ ಅಂತಾರ ಸರ್. ಅಲ್ಲಲ್ಲ, ಜನಪ್ರತಿನಿಧಿಗಳು, ಜನಪ್ರತಿನಿಧಿಗಳಿದ್ದಾರೆ, ಶಾಸಕರುಗಳಿದ್ದಾರಲ್ಲ, ಅವ್ರು ಏನಂತ ಶಾಸಕರು, ಇಲ್ಲಿಯ ಶಾಸಕರು ಅವ್ರು ಹೇಳ್ದಂಗೆ ಕೈಗೊಂಬೆ ಆಗಿದ್ದಾರೆ ಸರ್. ಇಲ್ಲಿಯ ಶಾಸಕರು, ಸ್ಥಳೀಯ ಶಾಸಕರು ಅವ್ರ ಕಡೆನೆ ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ ಭಾರಿ ಮಾಫಿಯಾ ಆಗ್ತದೆ ಸರ್. ಇದು 9,600 ಎಕರೆಲಿ 2,000 ಎಕರೆ ಗೋಮಾಳನೆ ಇತ್ತು. ಈ ಅಕ್ವೈರೇಷನ್ ಇದು ಏನು ರಿಜಿಸ್ಟ್ರು ಸ್ಟಾಪ್ ಮಾಡಾದ್ಮೇಲೆ ಆ 700 ಎಕರೆಗೆ ಬಂದು ನಿಲ್ಸಿದ್ದಾರೆ ಗೋಮಾಳನ. ಮತ್ತೆ ಈ ಮೊನ್ನೆ 19ನೇ ತಾರೀಕು ರಿಜಿಸ್ಟರ್ ಮಾಡ್ಸಿದ್ದಾರೆ. ಇವನ್ನೆಲ್ಲ ಪೇಪರ್ಗಳೆಲ್ಲ ನಾವು ರೆಡಿ ಮಾಡ್ಸಿದೀವಿ. ಇನ್ ಮುಂದಿನ ಇದ್ರಲ್ಲಿ ನಾವು ಲೋಕಾಯುಕ್ತಕ್ಕೂ ಕೂಡ ಈ ಎಲ್ಲ ಸಬ್ಜೆಕ್ಟ್ಗಳು ಹೋಗ್ತವೆ. ಇದು ತೀವ್ರವಾಗಿದೆ ಸರ್ ಹೋರಾಟ. ಮೊನ್ನೆ ಎಲ್ಲ ಜಾಸ್ತಿ ಹೋರಾಟಗಳು ನಡೀತಾನೆ ಇದೆ. ರೈತರು ಯಾವ್ದೇ ಕಾರಣಕ್ಕೂ ನಾವು ಬಗ್ಗಲ್ಲ ಸರ್. ಅಹೋರಾತ್ರಿ ಎಲ್ಲ ಅಹೋರಾತ್ರಿ ಧರಣಿ ನಡೀತಾ ಇದೆ. ರಾಜು ಸರಿ, ಓಕೆ ಸರ್. ರಾಜು ಸರ್, ತಮ್ಮ ಹೆಸರು? ಸರ್ ರಾಜು ಅಂತ. ಯಾವ ಹಳ್ಳಿ? ನಾವು ಬೈರ್ಮಂಗ್ಲಾದವರು. ಇಲ್ಲಿ ಬೈರ್ಮಂಗ್ಲ, ಕಂಚಕಾನಹಳ್ಳಿ 2 ಪಂಚಾಯತಿಯಿಂದ 9,360 ಎಕರೆನ 600 ಎಕರೆನ ವಶಪಡಿಸ್ಕೊಳ್ಳೋದಕ್ಕೆ ಹುನ್ನಾರ ನಡೀತಾ ಇದೆ.
ಇದರಲ್ಲಿ ಗೋಮಾಳನೆ ಬಂದು 3000 ಎಕರೆ ಇದೆ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡಿ ಈಗ ಅದನ್ನ ಅವ್ರಿವ್ರಿಗೆಲ್ಲರಿಗೂ ಸಹ ಇದ್ ಮಾಡಿ ಈಗ 750 ಎಕರೆಗೆ ಬಂದ್ಬಿಟ್ಟಿದ್ದಾರೆ. ಈ ಗೋಮಾಳ ಹೊಡಿಬೇಕು ಅನ್ನೋದೇ ಇವರ ಸಂಚಾಗಿದೆ ಇಲ್ಲಿ. ಈ ಗೋಮಾಳ ಹೊಡಿಬೇಕು ಅನ್ನೋದು ಒಂದು ಸಂಚು. ಆಮೇಲೆ ನಮ್ಗೆ ಇಲ್ಲಿ ಯಾವುದೇ ತರದ ನಮ್ಗೆ ಮಾರ್ಕೆಟ್ ಬೆಲೆನ ಅವ್ರನ್ನ ಕನ್ಸಿಡರೇ ಮಾಡ್ತಾ ಇಲ್ಲ. ನಮ್ಗೆ 3-4 ವರ್ಷದಿಂದ ಹಿಂದೆನೇ ನಮ್ಗೆ SR ರೇಟ್ ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಈ ಅಕ್ವೈರೈಸೇಷನ್ ಉದ್ದೇಶಕ್ಕೆನೆ ಸ್ಟಾಪ್ ಮಾಡಿದ್ದಾರೆ. ಈಗ ಸರ್ಕಾರ ಹೇಳ್ತಾ ಇದೆ ಸರ್ಕಾರ ಹೇಳ್ತಾ ಇದೆ ಮತ್ತು ಅದರಲ್ಲೂ ನಿಮ್ಮ ಆ ಭಾಗದ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಇದು ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಇದು ಯಾವುದೇ ತರಕ್ಕೆ ಜನಕ್ಕೆ ಅನುಕೂಲ ಇಲ್ಲ ಸರ್, ಜನಕ್ಕೆ ಅನಾನುಕೂಲನೇ ಹೊರತು ಉಪಮುಖ್ಯಮಂತ್ರಿ ಒಳಗೆ ಅನುಕೂಲವಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದು ಜನಕ್ಕೆ ಯಾವುದೇ ತರದಿಂದ ಇಲ್ಲಿ ಅನುಕೂಲ ಆಗಲ್ಲ. ಯಾಕೆ ಅಂದ್ರೆ ನಾವು ತಿಂಗಳಿಗೆ 6000 ಲೀಟರ್ ಹಾಲಾಗ್ತಾ ಇದೀವಿ. ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ನಾವು ರೇಷ್ಮೆ ಬೆಳಿತಾ ಇದೀವಿ, ಮಾವಿನ ಗಿಡ ಇದೆ. ಈ ತರ ಒಂದು ರೈತ ಕನಿಷ್ಠ ಅಂತ ಅಂದ್ರೂ ತಿಂಗಳಿಗೆ 25,000 - 30,000 ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ. ಅದನ್ನೆಲ್ಲ ನಾವು ಬಿಟ್ಬಿಟ್ಟು ಎಲ್ಲಿ ಹೋಗೋಣ? ದನ ಈಗ 5,000 ಹಸ್ಗಳಿದೆ. ಆ ಹಸ್ಗಳನ್ನೆಲ್ಲ ನೀವು ಎಲ್ಲಿ ಕೊಡ್ಕೊಂಡು ಹೋಗೋಣ? ನಮ್ಮ ಕಲ್ಪವೃಕ್ಷನ ಎಲ್ಲ ಕಡ್ದ ಹಾಕಿದ್ರೆ ಎಲ್ಲಿ ಅನುಕೂಲ ಆಗುತ್ತೆ? ರೈತರಿಗೆ ಎಲ್ಲಿ ಅನುಕೂಲ ಆಗುತ್ತೆ? ಯಾವುದೇ ತರದ ಒಂದೇ ಒಂದು ಪೈಸದ್ದು ಅನುಕೂಲ ಇಲ್ಲ ಸರ್. ಅವ್ರಿಗೆ ಅನುಕೂಲ ಆಗೋಕೆ ಮಾಡ್ತಾ ಇದಾರೆ ಹೊರತು ರೈತರಿಗಂತೂ ಇದರಿಂದ ಒಂಚೂರು ಅನುಕೂಲ ಆಗ್ತಾ ಇಲ್ಲ. ಇನ್ನೊಬ್ಬ ರೈತರ ಕೈ ಕೊಡಿ ಇವ್ರೆ, ಇನ್ನೊಬ್ಬ ರೈತರ ಕೈ. ಹಲೋ ಯಜಮಾನ್ರೆ, ರೈತರಿಂದ ರೈತರಿಂದನೇ ದೇಶ ಉಳಿದಿರುವಂತದ್ದು, ರೈತರಿಂದನೇ ದೇಶ ಉಳಿದಿರುವಂತದ್ದು ಅಂತ ಹೇಳಿ 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 ಯಜಮಾನ್ರೆ ಹೇಳಿ. ಈಗ ನಿಮ್ಮ ಜಮೀನು ಬರ್ತಾ ಇದಾರೆ, ಏನ್ ಹೇಳ್ತೀರಾ? ನಾವು ಕೃಷ್ಣಪ್ಪ ಅಂತ ಬೈರ್ಮಂಗ್ಲ. ನಾವು ಈಗ ಇಲ್ಲಿ ಏನು ಅಕ್ವೈರಸ್ ಮಾಡ್ತಾರ, ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೂಡ ನಾವು ಬಿಟ್ಕೊಡೋದಿಲ್ಲ. ನಾವು ಪ್ರಾಣ ಕೊಟ್ಟರು ಭೂಮಿ ಕೊಡೋದಿಲ್ಲ. ಆದ್ರೆ ಈಗ ನಮ್ಮ MLA ಅವರು ನಮ್ ಕಡೆ ಸ್ಪಂದನೆ ಇಲ್ಲ. ಅವ್ರೇನು ಕಾಂಗ್ರೆಸ್ ಕೈವಾಡ ಅವನು. ನಾವು ಧರಣಿ ಮಾಡ್ತಾ ಸ್ಥಳಕ್ಕೆ 1 ದಿವಸ ಆದ್ರೂ ಬಂದು ನಾವು 20 ದಿನ ಧರಣಿ ಮಾಡ್ತಾ ಇದ್ದೇವೆ. ನಾವು ಹೋರಾಟಕ್ಕೆ ಹಿಡಿದು 200 ದಿನ ಆಯ್ತು. 200 ದಿನದಿಂದ ನಮ್ ಕೇಳ್ತಾ ಇಲ್ಲ. ನಾವು ಮಾಡೇ ಮಾಡ್ತೀವಿ ಅಂತ ಅವ್ನು ಹಠ ಹಿಡಿತಾ ಇದ್ದಾನೆ. ನಮ್ಮ ಜನಗಳು ಎಲ್ಲಿ ಹೋಗ್ಬೇಕು? ಇಲ್ಲಿ ಸುಮಾರಾಗಿ 5,000 ಹಸ್ಗಳಿದೆ. ಆ ಹಸ್ಗಳು ಹೊಡ್ಕೊಂಡು ಎಲ್ ಕಟ್ಟಾಕ ನಾವು? ದನ ಕರ ಕುಳಿಯಲ್ಲ, ಏನ್ ಮಾಡೋದು ನಾವು? ಅದೇ ನಾವಂತೂ 1 ಇಂಚು ಭೂಮಿ ಕೂಡ ಕೊಡಲ್ಲ. ಬೇಕಾದ್ರೆ ಬಾಕಿಟ ಬೇಕಾದ್ರೆ ಹುಲಿಕಟ್ಟೆಯಲ್ಲಿ ಅವ್ರ ಅಪ್ಪನ ಅಷ್ಟೇ ಮಾಡ್ಕೊಳ್ಳಿ, ನಮ್ಗೆ ಅಭ್ಯಂತರ ಇಲ್ಲ. ಅದೇ ನಮ್ಮ DK ಶಿವಕುಮಾರ್ ಬೇಕಾದ್ರೆ ಸದ್ಯ ಕೋಡಿ 10,000 ಎಕರೆ ಇದೆ, ಅಲ್ಲಿ ಕಾಂಪೌಂಡ್ ಹೋಗೋಣ, ಅಲ್ಲಿ ತಗೊಂಡು ಅವ್ನೇನ್ ಮಾಡ್ಕೊಳ್ಳಿ. ನಾವಂತೂ 1 ಇಂಚು ಭೂಮಿ ಬಿಟ್ಕೊಡಲ್ಲ. ಅದಕ್ಕೆ ಮೀರಿ ವಶಪಡಿಸ್ಕೊಳಕ್ ಬಂದ್ರೆ ಇದು ಮಾತ್ರ ಸದಾ ಸಿದ್ಧ. ಸರ್ಕಾರ ವಶಪಡಿಸ್ಕೊಳಕ್ ಬಂದ್ರೆ ಯಜಮಾನ್ರೆ ಹೇಳಿ ಸರ್. ಯಜಮಾನ್ರೆ, ಈಗ ರೈತರು ಜಮೀನನ್ನು ವಶಪಡಿಸ್ಕೊಳಕ್ ಜಮೀನ್ ಕೊಡ್ತೀರಾ? ಹೇಳಿ ಜಮೀನ್ ಕೊಡ್ತೀರಾ ತಾವು? ಈಗ ಬಿಡ್ದಿ ಟೌನ್ಶಿಪ್ಗೆ ಜಮೀನ್ ಕೊಡ್ತೀರಾ? ಹೇಳಿ ಯಜಮಾನ್ರೆ. ಸರ್, ಇವ್ರು 2006ನೇ ಇಸ್ವಿಲಿ ಕುಮಾರಸ್ವಾಮಿ ಮಾಡಿದ್ರು ಅಂತಾರಲ್ರ. 2006ನೇ ಇಸ್ವಿಯಿಂದ ಇಂಥ ಗಂಟೆ ಏನ್ ಮಾಡ್ತಿದ್ರು ಇವ್ರು? DK ಶಿವಕುಮಾರ್ ಕುಮಾರಸ್ವಾಮಿ ಇಬ್ರು ಜಂಟಿಲೇ ಇರಲಿಲ್ಲ. ಅವತ್ತು ಇವ್ರಿಬ್ರಿಗೂ ಜ್ಞಾನ ಇರ್ಲಿ ಇವ್ರಿಬ್ರಿಗೂ ಕ್ಯಾನ್ಸಲ್ ಮಾಡಕ್ಕೆ. ಇಬ್ರು ಜೊತೆಲೆ ವಿಧಾನಸೌಧದಲ್ಲಿ ಬೆಳ್ಳೆತ್ತಿದ್ರಲ್ಲ ಇಬ್ರುನು. ಇಬ್ರು ಕ್ಯಾನ್ಸಲ್ ಮಾಡ್ಬೋದಾಯ್ತಲ್ಲ ಅವತ್ತು. ಇವತ್ತು ಅವ್ರು ಮಾಡಿದ್ರು ಅಂತಾರೆ. 5 ವರ್ಷ ಸಿದ್ದರಾಮಯ್ಯನವ್ರು ಇದ್ರು, ಇವ್ರು ಅವಾಗ ಮಿನಿಸ್ಟರ್ ಆಗಿದ್ರು, ಅವಾಗ ಯಾಕೆ ಕ್ಯಾನ್ಸಲ್ ಮಾಡ್ಲಿಲ್ಲ? 18 ವರ್ಷ ರೈತರು ಎಷ್ಟು ಮರ ಗಿಡ ಬೆಳೆಸವ್ರೆ ಅನ್ನೋದು ನೀವು ಬಂದ್ ನೋಡಿ. ಮಾಧ್ಯಮದವರು ನೀವು ಕೀಳ್ಬೋದು, ಇದನ್ನೆಲ್ಲ ಕಿತ್ತಿ ಮಾಡ್ಬೋದು ಅಂದ್ರೆ ನೀವು ಒಂದ್ಸಾರಿ ಬಂದು ರೌಂಡ್ ಹಾಕಿ ಆಮೇಲೆ ಅವ್ರು ನೋಡಿ ಎಷ್ಟು ಪಂಪ್ ಸೆಟ್ ಮಾಡಿದ್ದಾರೆ, ಎಷ್ಟು ಕಷ್ಟ ಬಿದ್ದಿದ್ದಾರೆ ರೈತರುಗಳು ಅನ್ನೋದು ಬಂದ್ ನೋಡಿ. ಕೆರೆಗಳು ಬಂದ್ ನೋಡಿ ಎಷ್ಟು ಕಷ್ಟ ಇದೆ ಅನ್ನೋದ. ಇವ್ರು ಇವತ್ತು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಮಾಡಿದ್ರು ಇವ್ರಿಬ್ರು ಸೇರಿ ಇದ್ದಾರೆ ಇದ್ರಲ್ಲಿ. ಗೊತ್ತಾಯ್ತಾ? ಈಗ DK ಶಿವಕುಮಾರ್ ಹೇಳ್ತಾ ಇದಾರೆ ಸರ್ಕಾರ ಎಲ್ಲ ರೈತರಿಗೆ ಒಳ್ಳೇದಾಗುತ್ತೆ. ಏನ್ ಸರ್, ನಮ್ ಬೇಡ ಸರ್, ನಮ್ ಸೈಟ್ ಬೇಡ ಸರ್, ನಮ್ ಭೂಮಿ ಉಳ್ಕೊಳ್ಳಿ ಸರ್. ನಮ್ಗೆ ಅವ್ರು ಇದ್ ಮಾಡೋದು ಬೇಡ, ಅವ್ರು ಕೊಡೋರು ಮಾಡ್ಕೊಳ್ಳಿ. ಇವಾಗ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ಲಿ ದೇವನಹಳ್ಳಿಲಿ ಏನ್ ಹೇಳಿದ್ರು ಅವ್ರು ಕೊಡೋರ್ ತರ ಮಾಡ್ಬಿಡಿ. ಅವ್ರು ಎಷ್ಟು ಕೊಡ್ತಾರೆ ನೋಡ? 80% ಹೇಳಿದ್ರಲ್ಲ, 80% ಹೇಳಿದ್ರು. 80% ತಗೊಳ್ಳಿ, ಪೂರ್ತಿ ಕೊಡ್ಬಿಟ್ರೆ ಪೂರ್ತಿನೇ ತಗೊಳ್ಳಿ. ಇಲ್ಲ ಯಾರು ಉಳ್ಸ್ಕೋತಾರ ಅವ್ರದ್ದು ಉಳ್ಸ್ಕೊಳ್ಳಿ. ಸಿದ್ದರಾಮಯ್ಯ ಅವ್ರು ಹೇಳ್ದಂಗೆ ಅದು ಹೇಳ್ಸ್ಬಿಡಿ ಅಷ್ಟೇ ಸಾಕು. ಕೊಡೋರ್ ತಗೊಳ್ಳಿ, ಅವಾಗ ನೋಡೋಣ. ಈಗ ಇಲ್ಲ ಬಲವಂತ ಕಿತ್ಕೊಳಕ್ ಬಂದ್ರೆ
ನಾವು ಬಲವಂತ ಕಿತ್ಕೊಳಕ್ ಬಂದ್ರೆ ನಾವ್ ಬೇರೆ ಇದೆ ಸರ್. ನಾವು ಅವ್ರ ಬಲವಂತವಾಗಿ ಬೇರೆ ಬೇರೆ ಇದೆ ಕಾನೂನು ಇದೆ ಮಾಡ್ತಾ ಇರ್ತಾರೆ. ಹೌದು ಸರ್, ಬನ್ನಿ ನೀವು ಒಂದ್ಸಾರಿ ಬನ್ನಿ ತೋಟ ನೋಡಿ ಆಮೇಲೆ. ಖಂಡಿತ ಖಂಡಿತ. ಆಯ್ತು ಸರ್. ಹಲೋ ನಾಗೇಶ್ವರ, ಈಗ ಅಂತಿಮವಾಗಿ ಒಂದು ರಾಜಕೀಯವಾಗಿ ಸರ್, ನೀವು ಈ ಮಲ್ನಾಡು ಆ ಕಡೆ ಹೋದ್ರೆ ಈ ಬೆಂಗಳೂರು ಸುತ್ತ ಮಲ್ನಾಡ್ಗೆ ಹೋಗ್ಬೇಕು, ಮಲ್ನಾಡ್ ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ ಸರ್. ಇಲ್ಲೇ ನೋಡ್ಬೋದು ಮಲ್ನಾಡನ್ನ. ಆ ಕ್ಲೈಮೇಟ್ ಇಲ್ಲಿದೆ, ಮಲ್ನಾಡ್ ಕ್ಲೈಮೇಟ್ ಇದೆ ಸರ್. ನೆನ್ನೆ ವಿಜಯ ಮೇಡಮ್ ಬಂದಿದ್ರು, ಪ್ರತಿ ಊರ್ಗೂ ಹೋಗಿದ್ರು. ಇಂಥ ಜಾಗನ ಯಾಕೆ ಇವ್ರು ಹಾಳು ಮಾಡ್ತಾವ್ರೆ ಅಂತ ಮೇಡಮ್ ಅವ್ರೇನೇನೆ ಹೊಟ್ಟೆ ಪಾಪ ಅವ್ರು ಇದ್ ಮಾಡ್ಕೊಂಡ್ರು ನೆನೆ, TB ಅವ್ರೇನೇನೆ. ಅದ್ರಿಂದ ಒಂದ್ಸಾರಿ ನೀವುನು ಕೂಡ ಬಂದ್ರೆ ಪ್ರತಿ ಊರ್ಗುನು ನಿಮ್ಮ ಅಭಿಪ್ರಾಯನೂ ನೋಡ್ದಂಗಾಗುತ್ತೆ. ಇರೋಣ, ನೀನ್ ಏನಣ್ಣ ಕೂತ್ಕೊಳ್ಳೋಣ ಒಂದ್ ನಿಮಿಷ, ನಾನು ಮಾತಾಡ್ತಾ ಇದ್ದೀನಿ, ನನಗೆ ಕೊಟ್ರಾಗಲ್ವಾ? ನಾಗೇಶ್ವರ, ಈಗ ಸರ್ಕಾರಕ್ಕೆ ಹೇಳಕ್ ಬಯಸ್ತೀರಿ ಈಗ? ಹೌದೌದು, ಸರ್ಕಾರಕ್ಕೆ ಸರ್ ಯಾವುದೇ ಕಾರಣಕ್ಕೂ ಈ ಸರ್ಕಾರಕ್ಕೆ ಭೂಮಿ ಒಂದ್ ಇಂಚು ಬಿಟ್ಕೊಡಲ್ಲ. ಯಾವುದೇ ಸರ್ಕಾರ ಆಗ್ಲಿ ಸರ್, ನಾವು ಭೂಮಿ ಅಂತೂ ಬಿಟ್ಕೊಡಲ್ಲ. ಇಂಥ ಫಲವತ್ತಾದ ಭೂಮಿನ ಬಿಟ್ಕೊಟ್ಬಿಟ್ಟು ಎಲ್ಲೋಗಣ ಸರ್? ಇದೇ DK ಶಿವಕುಮಾರ್ ಇದೆಯಲ್ಲ ಆ ಕಡೆ ಕನಕಪುರ ಸೈಡ್, ಅವ್ರದೇ ಅಭಿವೃದ್ಧಿ ಮಾಡ್ಕೊಳ್ಳಿ. ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಒಬ್ಬ MLA ಇದ್ದಾನೆ ಶಿಖಂಡಿ, ಅವರು ಆ ಶಿಖಂಡಿನೇ ಅವನು. ಒಂದು ದಿನ ರೈತರಿಗೆ ಕೃತಜ್ಞತೆ ಆಗುನು ಬಂದಿಲ್ಲ ಸರ್ ನಮ್ಮ ಅಹವಾಲನ್ನ ಸ್ವೀಕರಿಸಕ್ಕೆ. 200 ದಿನ ಮೇಲೋಗ್ತಾ ಇದೆ ಇದು. ಒಂದೇ ಒಂದ್ ದಿನ ಬಂದು ಸೌಜನ್ಯಕ್ಕೂ ಕೂಡ ನಮ್ಮ ರೈತರನ್ನ ಭೇಟಿ ಮಾಡಿಲ್ಲ. ಒಟ್ಟು ಎಷ್ಟು ಹಳ್ಳಿಗಳು ಈಗ ಬಿಡದಿ ಟೌನ್ಶಿಪ್ ಯೋಜನೆಗೆ ಬರ್ತಾ ಇರುವಂತದ್ದು ಸರ್? ಹಳ್ಳಿಗಳು ಸರ್ 26 ಹಳ್ಳಿ ಇದೆ ಸರ್. 26 ಹಳ್ಳಿ. 26 ಹಳ್ಳಿ. ಎಲ್ಲಿ ಜನ ಯಾವ ರೀತಿ 5 ಲಕ್ಷ ಹಸುಗಳಿದೆ. ಒಂದು ದಿನಕ್ಕೆ ಎಷ್ಟು 6 ಲಕ್ಷ ಲೀಟರ್ ಹಾಲು ಹೋಗುತ್ತೆ KMF-ಗೆ. ತೆಂಗಿನ ಮರ ಲಕ್ಷಾಂತರ ಇದೆ ಸರ್. ಒಂದು ಮಿನಿಮಮ್ 4 ಲಕ್ಷ ತೆಂಗಿನ ಮರನೇ ಇದೆ. ಅಡಿಕೆ ಮರ ಬೇಕಾದಷ್ಟು ಅಡಿಕೆ ಮರ ಜಾಸ್ತಿ ಇದೆ. ಇಂಥವನ್ನೆಲ್ಲ ಸರ್ವನಾಶ ಮಾಡಿ ಇವರು ಟೌನ್ಶಿಪ್ ಮಾಡ್ಬೇಕಾ ಸರ್? ಇಲ್ಲೆಲ್ಲ ನಾಶ ಮಾಡಿದ್ರೆ ಬೆಂಗಳೂರವ್ರು ಏನು ಯಾವ ಗಾಳಿ ಕುಡಿತೀರಾ ನೀವು? ಒಂದ್ಸಾರಿ TV ಮಾಧ್ಯಮದವ್ರಿಗೂ ಹೇಳ್ತೀನಿ, ಬನ್ನಿ ಸರ್, ಒಂದ್ಸಾರಿ ನೀವು ಮಲ್ನಾಡಿ ಹೋಗೋದಕ್ಕಿಂತ ಇಲ್ಲೇ ಮಲ್ನಾಡು ಇದ್ದಂಗೆ ಇರ್ತೈತೆ. ಅದರಿಂದ ಈ ಸರ್ಕಾರಕ್ಕೆ, ಆಮೇಲೆ ನಮ್ಮನ್ನ ಪೊಲೀಸ್ ಅವ್ರನ್ನ ಬಿಟ್ಟು ದಬ್ಬಾಳಿಕೆ ಮಾಡ್ತಾರೆ ಸರ್. ಬೆದರಿಸೋದು ಇದನ್ನೆಲ್ಲ ಸಿಕ್ಕಾಪಟ್ಟೆ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ರೈತರಿಗೆ. ಆಮೇಲೆ ಈ DK ಶಿವಕುಮಾರ್ ರೈತರುಗಳಿಗೂ ಏನು ಮಾಡಕ್ಕಾಗಲ್ಲ ಅನ್ನೋ ಒಂದು ದಾದಾಗಿರಿಗಳು, ಈ ತರ ಎಲ್ಲ ಧಮ್ಕಿಗಳನ್ನ ಹಾಕೋದು ರೈತರುಗಳು. ಅದರಿಂದ ಒಂದ್ ಸ್ವಲ್ಪ ಹೆದರ್ತಾರೆ ಸರ್, ಇವ್ರು ಏನೋ ಮಾಡ್ಬಿಡ್ತಾರ ಅನ್ನೋದು ಭಯ ಇದೆ. ಕೇಸ್ಗಳು ಬೇರೆ, ಎಲ್ಲಾರ ಮೇಲೂ ಕೇಸ್ಗಳು ಹಾಕ್ಸ್ತೀವಿ ಹಂಗೆ ಹಿಂಗೆ ಅಂತ ಎದುರಿಸ್ಕೊಂಡು ಇದು ಭಯ ಇದೆ. ಈಗ ನಮ್ಮ ನಾಗರಾಜಣ್ಣ ಅವರು ಮಾತಾಡ್ತಾರೆ ಸರ್. ನಮಸ್ಕಾರ ನಾಗರಾಜರೇ, ಈಗ ಬಿಡದಿ ಟೌನ್ಶಿಪ್ ಇಂದ ನಿಮ್ಗೆ ಅನುಕೂಲ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇರುವಂತದ್ದು, ರೈತರ ಜಮೀನ್ ಕೊಡಲ್ಲ ಅಂತ ಹೇಳ್ತಾರೆ. ಎಷ್ಟು ಜನ ರೈತರು ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಸರ್? ಇದು ಈ ಪ್ರಾಜೆಕ್ಟ್ ಇಂದ ಯಾವುದೇ ರೈತನಿಗೂ ಅನುಕೂಲ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಬಿಡದಿ ಹೋಬಳಿನಲ್ಲಿ ಈಗಾಗ್ಲೇ 25 ವರ್ಷದಿಂದ ಇದು 7ನೇ ಅಕ್ವೈರೇಷನ್. ಸಾಕಷ್ಟು ಸಾವಿರಾರು ಭೂಮಿನ ಅಕ್ವೈರೇಷನ್ ಮಾಡ್ಕೊಂಡಿದ್ದಾರೆ ಸರ್. ಟೊಯೋಟಾ ಇರ್ಬೋದು, ಟೊಯೋಟಾ ಎಳ್ಳಿ ಅಂತ ಇರ್ಬೋದು, ಬಾಸ್ ಕಂಪ್ನಿ ಇರ್ಬೋದು, ಮತ್ತೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇರ್ಬೋದು, ನೈಸರ್ ಕಂಪನಿಯವ್ರು ಇರ್ಬೋದು, ಮತ್ತೆ 3 ವರ್ಷದ ಬ್ಯಾಕು KEDBಗೆ ಆರೋಳ್ಳಿ KEDBಗೆ 1,000 ಚಿಲ್ಲರೆ ಅಕ್ವೈರೇಷನ್ ಮಾಡ್ಕೊಂಡ್ರು. ಈಗ 9,600 ಎಕರೆ ಏನ್ ಅಕ್ವೈರೇಷನ್ ಮಾಡ್ಕೋತಾ ಇದ್ದಾರೆ. ಇದರಿಂದ ರೈತನಿಗೆ ಒಂದು ಎಳ್ಳಷ್ಟು ಅನುಕೂಲ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ತಾಲೂಕಿಗೆ ನಮ್ಮ ಪ್ರದೇಶ 9,600 ಎಕರೆ ಏನಿದೆ, ಇದು 90% ನೀರಾವರಿ ಪ್ರದೇಶ. ಈ ಪ್ರದೇಶದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮರ ಗಿಡಗಳಿದೆ. ಮತ್ತೆ ಹೈನುಗಾರಿಕೆ, ರೇಷ್ಮೆ, ಜೋಳ, ತರಕಾರಿ, ಸೊಪ್ಪು ಇದನ್ನ ಬೆಳೆದಿ ರೈತರು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇರೋರು 25ರಿಂದ 30% 1 ಗುಂಟೆ ಜಮೀನಿಲ್ಲ. ಆ ರೈತರುಗಳು, ಆ ಕೂಲಿ ಕಾರ್ಮಿಕರು ರೇಷ್ಮೆಯನ್ನು ಬೆಳೀತಾ ಇದ್ದಾರೆ, ಏನು ವ್ಯವಸಾಯ ತೋಟಗಾರಿಕೆ ಮಾಡ್ಕೊಂಡಿದ್ದಾರೆ, ಜೋಳ ಬೆಳೀತಾ ಇದ್ದಾರೆ. ಅವ್ರನ್ನ ಅವಲಂಬಿತವಾಗಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದಾರೆ. ಈಗ ಅಕ್ವೈರೇಷನ್ ಆದ್ರೆ
ಅವರೆಲ್ಲ ಕೂಲಿ ಕಾರ್ಮಿಕರೆಲ್ಲ ಇಲ್ಲಿ ಹೋಗ್ಬೇಕು. ಇವತ್ತು ವಯಸ್ಸಾದವ್ರು ಇದ್ದಾರೆ, 60 ವರ್ಷ 70 ವರ್ಷ ಮಹಿಳೆಯರು ಕೂಡ ಇವತ್ತು ರೇಷ್ಮೆ ಏನೋ ಹುಳ ಆಯೋದಾಗ್ಲಿ, ರೇಷ್ಮೆ ಗೂಡು ಬಿಡಿಸೋದಾಗ್ಲಿ ಮಾಡ್ಕೊಂಡಿದ್ದಾರೆ. ಅವರು ಏನೋ ಹತ್ರ ಇರತಕ್ಕಂತ ರೈತರ ಹತ್ರ ಅವರು ಇದೆಲ್ಲ ನಮ್ ಭೂಮಿ ಭೂಮಿ ಕಿತ್ಕೊಂಡಾಗ ರೇಷ್ಮೆ ಬೆಳೆಯಕ್ಕಾಗಲ್ಲ, ಹೈನುಗಾರಿಕೆ ಮಾಡಕ್ಕಾಗಲ್ಲ. ಇದೆಲ್ಲ ಕಳ್ಕೊಂಡಾಗ ಕೂಲಿ ಕಾರ್ಮಿಕರು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಮತ್ತೆ ಏನು ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ. ಮತ್ತೆ 10 ಗುಂಟೆ 20 ಗುಂಟೆ 1 ಎಕರೆ ಇರುವಂತ ರೈತರು ಇವ್ರು ಕೊಡೋ ಕುಡಿಗಾಸ್ಗೆ ಮಾರಾಟ ಮಾಡ್ಕೊಂಡು ಬೇರೆ ಕಡೆ ಬದುಕನ್ನ ಕಟ್ಕೊಳಕ್ಕಾಗತ್ತಾ? ಇವಾಗ 1 ಎಕರೆ ಇರೋ ರೈತ ಕೂಡ ನೀರಾವರಿ ಮಾಡ್ಕೊಂಡು ಏನೋ ಒಂದ್ ಪಂಪ್ ಸೆಟ್ ಹಾಕೊಂಡು ಒಂದ್ 50 60 100 ಮರ ತೆಂಗಿನ ಮರ ಹಾಕೊಂಡು ಜೀವನ ಮಾಡ್ತಾವ್ರೆ. ಇವತ್ತು ತೆಂಗಿನಕಾಯಿ ನೀವು ಕಂಡಂಗೆ ರೇಟು ಇವತ್ತು ಗಗನ ಮುಟ್ಟಿದೆ. ಇವಾಗ ಕೂತಿದ್ರು ಕೂಡ ಅವನು ಏನೋ ಮಕ್ಳು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ವಯಸ್ಸಾಗಿದ್ರು ತಂದೆ ತಾಯಿಗಳು ಸಾಕೊಂಡು 2 ಹೊಸ ಕೊಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಹಾಲು ಕರೆದು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವರೆಲ್ಲ ಈ ಅಸ್ತಿತ್ವನ ಕಳ್ಕೊಂಡು ನಾವು ಬೇರೆ ಕಡೆ ಅದನ್ನ ಸಂಪಾದನೆ ಮಾಡಕ್ ಆಗತ್ತ ಸರ್ ಹೇಳಿ? ಸಾಲಿದ್ಕೆ ನಮ್ದು ಬೆಂಗಳೂರಿಗೆ 30 ಕಿಲೋಮೀಟರ್ ಇದ್ದೇವೆ ಸರ್. ಇದು ನಾವು ಉಳಿದಿರೋದು ನೀವು ನೋಡ್ಬೋದು ಬಂದಿ ನೀವು. ನಾವು ರೈತರು ಏನೋ ಸುಮ್ನೆ ಮಾತಾಡೋದಲ್ಲ, ನೀವು ವಾಸ್ತವವಾಗಿ ನೀವು ಇಲ್ಲಿ ಬಂದು ನೀವು ಕಣ್ಣಾರ ನೋಡಿದ್ರೆ ನಿಮ್ಗೆ ವಾಸ್ತವಾಂಶ ಗೊತ್ತಾಗುತ್ತೆ. ಮಲ್ನಾಡು ಅಂತ ನೋಡಿದೀವಿ, ಬೆಂಗಳೂರಲ್ಲಿ 30 ಕಿಲೋಮೀಟರ್ ನೀವು ಮಲ್ನಾಡು ನೋಡ್ಬೋದು. ಆ ತರ ನಮ್ದು ಇಲ್ಲಿ ಒಂದು ನೀರಾವರಿ ಮರಗಿಡ ಇದೆ. ಈ ಲಕ್ಷಾಂತರ ಮರಗಿಡ ಕಳ್ಕೊಂಡು ಎಲ್ಲ ಭೂಮಿ ಇದ್ ಮಾಡ್ಬಿಟ್ರೆ ನಮ್ಗೆ ನೆರಳಲ್ಲಿ ಸಿಗುತ್ತೆ, ಆಡಕ್ಕೆ ಒಳ್ಳೆ ಗಾಳಿಯಲ್ಲಿ ಸಿಗುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಏನ್ ನಾವು ಸಂದೇಶವನ್ನ ಕೊಡ್ಬೋದು? ಇವಾಗ ರೈತರನ್ನ ವಿರೋಧಿಸಿ ವಶಪಡಿಸ್ಕೊಳಕ್ ಬಂದ್ರೆ, ಸ್ವಾಧೀನ ಮಾಡಕ್ ಬಂದ್ರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ನಾವು ಇವಾಗ ಮಾರ್ಚ್ 11ನೇ ತಾರೀಕು ಇವತ್ತಿಗೆ 201ನೇ ದಿನ ನಮ್ದು ಹೋರಾಟ ಪ್ರಾರಂಭ ಮಾಡಿ. ಹೌದು. ಆಹೋರಾತ್ರಿ ಧರಣಿ ಕೂಡ ಮಾಡಿ ನಾವು 21ನೇ ದಿನ ಕಾಲಿಟ್ಟಿದ್ದೀವಿ. ನಾವು ಅವತ್ತಿಂದನೂ ಕೂಡ ನಾವು ಹೋರಾಟ ಮಾಡಿಕೊಂಡು DC ಆಫೀಸ್ಗೆ ಪಾದಯಾತ್ರೆ ಕೂಡ ಮಾಡಿದೀವಿ. ಸುಮಾರು ಒಂದು 3-4 ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ದೀವಿ ಈ ಭಾಗದಲ್ಲಿ. ನಮ್ಗೆ ಇತ್ತೀಚೆಗೆ ಇಷ್ಟು ಮಾಡಿದ್ರು ಕೂಡ ಈ ಭಾಗದ ಶಾಸಕರು ರೈತರ ಸಮಸ್ಯೆಯನ್ನ ಕೇಳಲಿಲ್ಲ, ಅಧಿಕಾರಿಗಳಾಗ್ಲಿ ಸಮಸ್ಯೆಯನ್ನ ಕೇಳಲಿಲ್ಲ. ಒಂದು ಸೌಜನ್ಯಕ್ಕಾದ್ರೂ ಒಂದು ಸಭೆ ಮಾಡಿ ನಿಮ್ಗೆ ರೈತರಿಗೆ ನಿಮಗೆ ಅಕ್ವೈಷನ್ ಭೂಸ್ವಾಧೀನ ಬೇಕಾ ಬೇಡವಾ ಅಂತಾನು ಕೂಡ ಅವರು ಕೇಳಲಿಲ್ಲ. ಏಕಾಏಕಿ ನೋಟಿಫಿಕೇಶನ್ ಮಾಡಿದ್ದಾರೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮತ್ತು ನಮ್ದು ಯಾವುದೇ ರಾಜಕಾರಣಿಗಳ ಹತ್ರ ನಾವು ಇದ್ ಮಾಡಿಲ್ಲ. ಈಗ ತಾನೇ ನಾವು ಒಂದು 15 ದಿವಸದ ಈಚೆಗೆ ಬಿಜೆಪಿ ಅವ್ರು ನಮ್ ಧರಣಿ ನೋಡಿ ರೈತರ ಸಂಕಷ್ಟನ ಆಲಿಸ್ಬೇಕು ಅಂತ ಹೇಳಿ ನಾವು ಬಿಜೆಪಿ ಬಂದು ನಾವೇನ್ ಹೇಳ್ದಂದ್ರೆ ರಾಜಕೀಯದವ್ರಿಗೆ ಯಾವುದೇ ರಾಜಕೀಯ ಪಕ್ಷದವ್ರಿಗೂ ನಾವು ಇನ್ವಾಲ್ವ್ ಆಗಿ ಹೋಗ್ಲಿಲ್ಲ. ನಮ್ಗೆ ನೀವು ಬೆಂಬಲ ಕೊಡೋದಾದ್ರೆ ನಾವು ಹಸಿರು ಸಾಲ ಹಾಕೊಂಡು ನಮ್ಗೆ ಬಾಹ್ಯ ರೀತಿಯಲ್ಲಿ ಬೆಂಬಲ ಕೊಡಬೇಕು. ಇಲ್ಲಿ ಯಾವುದೇ ರಾಜಕಾರಣ ಮಾಡಬಾರ್ದು ಅಂತಕ್ಕಂಥದ್ದು ನಮ್ದು ನಮ್ಮ ಸಂಘದ ಒಂದು ಉದ್ದೇಶ. ಹಾಗಾಗಿ ಬಿಜೆಪಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು, ನಮ್ಮ ಮಾಜಿ DCM ಅಶ್ವಥ್ ನಾರಾಯಣ, ನಮ್ಮ ಮಾಜಿ MP ಸರ್ ಮಂಜುನಾಥ್ ಸರ್ ಕೂಡ ಅವರು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಲಾಸ್ಟ್ ಒಂದು 15 ದಿವಸದಲ್ಲಿ ಒಂದು ಸಭೆ ಮಾಡಿದ್ರು. ಅದೇ ರೀತಿ ಮೊನ್ನೆ ಭಾನುವಾರ ಕೂಡ ನಮ್ಮ JDS ನಮ್ಮ ಮಾಜಿ ಶಾಸಕರಾದಂತ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಮತ್ತೆ ಶಾಸಕಾಂಗ ಪಕ್ಷದ ಸುರೇಶ್ ಬಾಬು ಅವರು ಮತ್ತೆ ಹಲವಾರು ಮಾಜಿ ಶಾಸಕರು ಕೂಡ ಬಂದಿದ್ರು. ನಿಮ್ಗೆ ಬೆಂಬಲ ಕೊಡ್ತೀವಿ, ನಿಮ್ ಜೊತೆ ಇರ್ತೀವಿ, ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡೋದು ಬೇಡ ಅಂತಕ್ಕಂಥದ್ನ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಾವು ನೋಡೋಣ ಮುಂದೆ ರಾಜಕೀಯದವ್ರು ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಇದು. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟ ನಿಲ್ಸಲ್ಲ ಸರ್. ಇವತ್ತು ದೇವನಹಳ್ಳಿಯಲ್ಲಿ ಏನ್ ಮಾದರಿಲಿ ಹೋರಾಟ ಆಯ್ತು. ಅಲ್ಲ, ಕುಮಾರಸ್ವಾಮಿ ಹೇಳಿದ್ರಲ್ಲ ನಿಮ್ ಜೊತೆ ನಾವು ನಿಲ್ತೀವಿ, ಯಾವುದೇ ಕಾರಣಕ್ಕೂ ಭೂಮಿ ಮುಟ್ಟಕ್ ಬಿಡೋದಿಲ್ಲ, ನಾನೇ ಬರ್ತೀನಿ ಹೋರಾಟಕ್ಕೆ ಅಂತ ಹೇಳಿದ್ರಲ್ಲ ಕುಮಾರಸ್ವಾಮಿ. ಹೌದು ಸರ್, ಇದು ಕುಮಾರಸ್ವಾಮಿ ಅವರು ಇದು ಕಾಂಗ್ರೆಸ್ನವರು ಏನ್ ಹೇಳ್ತಾ ಇದ್ದಾರೆ, ಇದು ಕುಮಾರಸ್ವಾಮಿ ಕೂಸು, ಕುಮಾರಸ್ವಾಮಿ ಅವ್ರು ಮಾಡಿದ್ದು ಅವ್ರ ಕಾಲದಲ್ಲಿ 2006-7 ಅಂತ ಅವ್ರು ಹೇಳ್ತಾರೆ. ನಾವೇನಂದ್ರೆ ಯಾರ್ದು ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಶ್ನೆ ಇಲ್ಲ. DLF ಕಂಪ್ನಿ ಅಂತ ಒಂದು ಕಂಪ್ನಿ ಬಂದಿತ್ತು, 400-500 ಕೋಟಿ ಡೆಪಾಸಿಟ್ ಇಟ್ಟಿದ್ರು.
ಆ ಡೆಪಾಸಿಟ್ ಇಟ್ಟಿದ್ರು. ಆಮೇಲೆ ಕುಮಾರಸ್ವಾಮಿ ಅವರ ಸರ್ಕಾರ ಹೋಯ್ತು. ನಂತರ ಯಡಿಯೂರಪ್ಪರ ಸರ್ಕಾರ ಬಂತು. ಆ ಸರ್ಕಾರದಲ್ಲಿ ಅದು ಮುಂದಿಟ್ಟಾಗ ಅವರು ಫಂಡ್ ನ ವಾಪಸ್ ತಗೊಂಡು ಹೋದ್ರು. ಅದು ಬಿಟ್ರೆ ಅವತ್ತಿಂದ ಅದಂಗೆ ರೆಡ್ ಜೂನ್ ಅಲ್ಲಿ ಇಟ್ಟಿದ್ರು. ವೀಕ್ಷಕರೇ, ಇದು ಬಿಡದಿಯಲ್ಲಿ ಹೋರಾಟ ಮಾಡ್ತಿರುವಂತಹ, ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂತಹ ರೈತರ ಮಾತು, ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ನಾವು 1 ಇಂಚು ಭೂಮಿಯನ್ನ ಕೊಡೋದಿಲ್ಲ. ಇದು ಬೆಂಗಳೂರು ಪಕ್ಕದಲ್ಲಿರುವಂತಹ ಮಲೆನಾಡು ರೀತಿಯಲ್ಲಿ ಪ್ರದೇಶ ಇರುವಂತದ್ದು. ಹಾಲು ಹೈನುಗಾರಿಕೆ ಇದೆ, ತೆಂಗು ಇದೆ, ಮಾವು ಇದೆ, ತರಕಾರಿ ಬೆಳೀತಾರೆ, ಎಲ್ಲಾ ರೀತಿಯ ತರಕಾರಿಗಳನ್ನು ಬೆಳೆಯಲಾಗುತ್ತೆ, ರೇಷ್ಮೆ ಬೆಳೆಯಲಾಗುತ್ತೆ. ಇಂತಹ ಭೂಮಿಯನ್ನ ನಾವು ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.